ಅದನ್ನು ರಸ್ತೆಯಲ್ಲಿ ಎಸ್ತಿರೋದಂಥ ಪ್ರಾಣಿಗಳನ್ನು ಅವರು ತಂದು ಮನೆ ಹತ್ರನೇ ಒಂದು ಮಕ್ಕಳಂತೆ ಸಾಕ್ತಾ ಇದ್ದಾರೆ. ಪ್ರಾಣಿಗಳಿಗೆ ಸೆಕ್ಸ್ ಲೈಫ್ ಅಗತ್ಯ ಇಲ್ಲ, ಕರೆಕ್ಟಾ? ಮನುಷ್ಯರು ಹೇಗೆ ಹೇಳಿದ್ರೆ ನಮ್ಗೆ ಬೇಡ ನಾವು ಪ್ರಿಕಾಕ್ಷನ್ ತಗೊಳ್ತೇವೆ, ಪ್ರಾಣಿಗೆ ಅದು ಗೊತ್ತಿದ್ಯಾ? ಇಲ್ಲ. ಎಲ್ಲ ಪಿನ್ ಟು ಪಿನ್ ಡೀಟೇಲ್ ಹಿಡಿದು ಒಂದು ರೆಡಿ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಟೆ. ಸರಿ ನಾನು ಮೀಟಿಂಗ್ ಅಲ್ಲಿ ಇಟ್ಟೆ, ನಮಗೆ ಸಿಗ್ತದೆ ಹಾಗೆ ಹೇಳಿದ್ರು. ಇಟ್ಟು 2 ವರ್ಷ ಆಯ್ತು, ಇನ್ನೂ ಸಹ ಮೀಟಿಂಗ್ ಇಂದ ಪಾಸ್ ಆಗಿದೆ ಇಲ್ಲ ಗೊತ್ತಿಲ್ಲ, 1 ರೂಪಾಯಿ ಸಿಗ್ಲಿಲ್ಲ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅನಿ ಮಂಗಳೂರು ಮಾಡುವ ನನ್ನ ಕರ್ನಾಟಕ ಜನತೆಯವರಿಗೆ ನಮಸ್ಕಾರಗಳು. ನಾವಿವತ್ತು ಒಂದು ಆಸರೆ ಎನಿಮಲ್ ಟ್ರಸ್ಟ್ ಹತ್ರ ನಾವು ಬಂದಿದ್ದೀವಿ. ಆಸರೆ ಎನಿಮಲ್ ಟ್ರಸ್ಟ್ ಇರುವುದಂದರೆ ಸೂರತ್ಕಲ್ ಬರುವುದು ಎಲ್ಲಿ ಅಂದರೆ ನಮ್ಮ ಮಂಗಳೂರಿನ ಒಂದು ಪ್ಲೇಸ್ ಹತ್ರ ಸೂರತ್ಕಲ್ ಅಂತಿದೆ. ಆ ಸೂರತ್ಕಲ್ ಹತ್ರ ಒಂದು ಎನಿಮಲ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಎನಿಮಲ್ ಟ್ರಸ್ಟು ಅಲ್ಲಿರುವಂಥ ರೋಡ್ ಬದಿಯಲ್ಲಿರುವಂಥ ನಾಯಿಗಳಾಗಿರ್ಬೋದು, ಮತ್ತು ರಸ್ತೆ ಬದಿಯಲ್ಲಾಗಿರುವಂಥ ಬೆಕ್ಕುಗಳಾಗಿರ್ಬೋದು, ಅವೆಲ್ಲ ಯಾವ್ಯಾವ ಪ್ರಾಬ್ಲಮಲ್ಲಿ ತಂದು ಅವ್ರ ಮನೆಯಲ್ಲೇ ಒಂದು ಚಿಕಿತ್ಸೆ ಕೊಟ್ಟು ನೋಡ್ಕೊಳ್ತಾ ಇದ್ದಾರೆ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು. ಯಾಕಂದರೆ ಒಂದು ಮಂಗಳಮುಖಿ ಒಂದು ಕೈ ಭಿಕ್ಷಾಟನೆ ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಳಂದರೆ ಅವಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ನಾನೊಂದು ಒಳ್ಳೆ ಜೀವನ ನಡೆಸ್ಬೇಕಂತ ನಾನು ತುಂಬ ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಮಿಂದನೇ ಸಾಧ್ಯ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ, ದಯವಿಟ್ಟು ನನಗೆ ಶೇರ್ ಮಾಡಿ ಅಂತ ನಾನು ನಿಮ್ಮ ಕಳಕಳೆಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಬರೋಣ. ರಸ್ತೆಯಲ್ಲಿ ಎಸ್ತಿರೋದಂಥ ಪ್ರಾಣಿಗಳನ್ನು ಅವರು ತಂದು ಮನೆ ಹತ್ರನೇ ಒಂದು ಮಕ್ಕಳಂತೆ ಸಾಕ್ತಾ ಇದ್ದಾರೆ. ನಮ್ಮ ಜೊತೆ ಸಾಕ್ಷಿ ಸುನಿಲ್ ಅಂತೇಳಿ ಆಸರೆ ಎನಿಮಲ್ ಟ್ರಸ್ಟ್ ಸೂರತ್ಕಲ್ ಅವರು ಅಕ್ಕ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಅಕ್ಕ, ಹೇಗಿದ್ದೀರಕ್ಕ? ಆರಾಮ, ನಾವು ಚೆನ್ನಾಗಿದ್ದೀವಿ ಅಕ್ಕ. ಅಕ್ಕ, ಇದು ಆಶ್ರಮ ಎಷ್ಟು ವರ್ಷ ಆಯಿತು ನೀವು ನಡೆಸ್ತಾ ಇದ್ದು? ಆಸರೆ ಎನಿಮಲ್ ಟ್ರಸ್ಟ್ ನಾನು ವರ್ಕ್ ಸ್ಟಾರ್ಟ್ ಮಾಡಿ, ಕೆಲಸ ಸ್ಟಾರ್ಟ್ ಮಾಡಿ, ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡಿ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. 2014 ಸ್ಟಾರ್ಟ್ ಮಾಡಿದ್ದು, ಈಗ 24. ಸೊ ಆಸರೆ ಅನ್ನುವ ಹೆಸರು ಇಟ್ಟದಂದ್ರೆ ಫಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡಿ, ನಾನು ಕೆಲಸ ಕಲಿತು ಸುಮ್ಮನೆ ಕಾಟಾಚಾರಕ್ಕೆ ನಾನು ಟ್ರಸ್ಟ್ ನಡೆಸೋದಲ್ಲ, ಮತ್ತೆ ಬೇರೆಯವ್ರ ನಾನು ಕೆಲಸ ಮಾಡಿಸಿದೆ. ನನಗೆ ಗೊತ್ತಿರಬೇಕು ನಾನು ಯಾವ ಥರ ಕೆಲಸ ಮಾಡಬೇಕು, ಪ್ರಾಣಿಗಳನ್ನು ಯಾವ ಥರ ನೋಡ್ಕೊಳ್ಬೇಕು, ಸ್ಕಿನ್ ಇನ್ಫೆಕ್ಷನ್ ಆದ ನಾಯಿಗಳನ್ನು ಯಾವ ಥರ ಟ್ರೀಟ್ ಮಾಡಬೇಕು, ಅದೆಲ್ಲ ಕಲಿತು ಮೇಲೆ ಆಸರೆ ಅನ್ನೋ ಒಂದು ಹೆಸರಿಟ್ಟೆ. ಆಸರೆ ಅನ್ನುವ ಹೆಸರಿಟ್ಟು ನಾಮಕರಣ ಮಾಡಿ ಒಂದು 4 ವರ್ಷ ಆಯಿತು. ಆಸರೆಯ ಕೆಲಸ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು. ಅಕ್ಕ, ನಿಮ್ಮ ಆಶ್ರಯ ಪಡ್ತಿರುವಂಥ ಪ್ರಾಣಿಗಳು ಎಷ್ಟಿದೆ ಅಕ್ಕ? ಈಗ ಸದ್ಯಕ್ಕೆ ನಮ್ಮಲ್ಲಿ 87ರಷ್ಟು ನಾಯಿಗಳಿದ್ದಾವೆ, ಮರಿಗಳು ಎಲ್ಲ ಸೇರಿ. ಒಂದು 60ರಷ್ಟು ಬೆಕ್ಕುಗಳಿದ್ದಾವೆ, ಅದರಲ್ಲೂ ಕೂಡ ಮರಿಗಳಿದ್ದಾವೆ, ದೊಡ್ಡ ಬೆಕ್ಕುಗಳು ಎಲ್ಲ ಇದ್ದಾವೆ. ಒಟ್ಟಿಗೆ ಇಷ್ಟು ಇದ್ದಾವೆ ನಮ್ಮ ಆಸರೆಯಲ್ಲಿ. ಅಂದ್ರೆ ಇವು ಪ್ರಾಣಿಗಳೆಲ್ಲ ನಿಮ್ಮ ಹತ್ರ ಫಸ್ಟಿಗೆ ಎಲ್ಲೆಲ್ಲಿ ಸಿಕ್ಕಿದಾವೆ ಅಂತ ಹೇಳ್ತೀರಕ್ಕ? ತುಂಬಾ ಕಡೆ ಸಿಕ್ಕಿದೆ. ತುಂಬಾ ಕಡೆ ಹೇಳಿದ್ರೆ ಮಂಗಳೂರಿಂದ ಹಿಡಿದು ನಮ್ಮ ಉಡುಪಿ ಸೈಡ್ ಆಚೆ ಸೈಡ್ ತನಕ ಸಿಕ್ಕಿದೆ. ಒಂದೊಂದು ಊರಲ್ಲಿ ಸಿಕ್ಕಿದ ಪ್ರಾಣಿಗಳು ಈ ಉಡುಪಿ ಸೈಡಲ್ಲಿ, ಇಲ್ಲ ಉಚ್ಚಿರ ಸೈಡಲ್ಲಿ, ಇಲ್ಲ ಪಡುಬಿದ್ರೆ, ಕಾಪು, ಇದು ನಮ್ಮ ಮಂಗಳೂರು ಪಂಪವೆಲ್, ಇದು ನೋಡಿ ನಮ್ಮ ಸುರತ್ಕಲ್ಲದಲ್ಲಿ ಸಿಕ್ಕಿದೆ ಹೊಸದಾಗಿ ಬಂದದ್ದು. ಸ್ಕಿನ್ ಇನ್ಫೆಕ್ಷನ್ ಅಂತ ಹೇಳಿ ಬಿಟ್ಟಿದ್ರು, ತುಂಬಾ ಸರಿಯಾಗಿದ್ದಾಳೆ. ಬ್ರೀಡ್ ಮಾಡಿಸಿ ಲಾಸ್ಟ್ಗೆ ಸ್ಕಿನ್ ಇನ್ಫೆಕ್ಷನ್ ಬಂದ ತಕ್ಷಣ ರಸ್ತೆಗೆ ಬಿಸಾಡಿ ಹೋದ್ರು. ಸೊ ಈಗ ಹುಷಾರಾಗಿ ನಮ್ಮಲ್ಲೇ ಇದೆ ಕೂಕು ಅಂತ ಹೇಳಿ. ಇವಳು ನೋಡಿ ಎಷ್ಟು ಪ್ರಾಬ್ಲಮ್ ಮಾಡ್ತಾರಲ್ಲ ಈ ಜಗತ್ತಲ್ಲಿ. ಏನೋ ಒಂದು ಯೂಸ್ ಆದ್ರೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ, ಯೂಸ್ ಇಲ್ಲ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಬಿಸಾಕ್ತಾರೆ. ಹೇಗಿದೆ ನೋಡಿ ನಮ್ಮ ಸಮಾಜ. ಅಕ್ಕ, ನಿಮ್ಗೆ ಗೌರ್ಮೆಂಟ್ ಏನಾದ್ರು ಸೌಲಭ್ಯ ಏನಾದ್ರು ಮಾಡ್ತಿದೇನಕ್ಕ? ನೀವೇನಾದ್ರೂ ಮನವಿ ಏನಾದ್ರು ಕೊಟ್ಟಿದ್ದೀರಾ ಸರ್ಕಾರಕ್ಕೆ? ಹೌದು, ನಾನು ಕಾರ್ಪೊರೇಷನ್ಗೆ ಹೋಗ್ಬಿಟ್ಟು ಮನವಿ ಕೊಟ್ಟಿದ್ದೆ. ಪರಿಚಯದವ್ರು ಹೇಳಿದ್ರು ಈ ತರ ಮನವಿ ಕೊಡಿ, ಸಿಗ್ತದೆ ನಿಮ್ಗೆ ಸ್ವಲ್ಪ ಸಹಾಯ ಸಿಗಬಹುದು, ಸಿಗ್ತದೆ, ನಾನು ಪ್ರಯತ್ನ ಪಡ್ತೇನೆ ಹೇಳಿದ್ರು.
ಸೊ ಎಲ್ಲ ಮನವಿ ಹೇಳಿದರೆ ನನ್ನದು ಇವರಿಗೆ ನಾನು ಏನು ಫಸ್ಟ್ ಏಡ್ ಮಾಡ್ತೇನೆ ಅಲ್ಲಿಂದ ಹಿಡಿದು ಸರ್ಜರಿಯಿಂದ ಹಿಡಿದು ನಮ್ಮ ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ ಆಸರೆದ ಬಿಲ್ಡಿಂಗ್ ಎಲ್ಲ ಪಿನ್ ಟು ಪಿನ್ ಡೀಟೇಲ್ ಹಿಡಿದು ಒಂದು ರೆಡಿ ಮಾಡಿಬಿಟ್ಟು ತೊಗೊಂಡೋಗಿ ಕೊಟ್ಟೆ. ಸರಿ ನಾನು ಮೀಟಿಂಗಲ್ಲಿ ಇಡ್ತೇನೆ ನಮಗೆ ಸಿಗ್ತದೆ ಹಾಗೆ ಹೇಳಿದರು. ಇಟ್ಟು 2 ವರ್ಷ ಆಯಿತು, ಇನ್ನೂ ಸಹ ಮೀಟಿಂಗಿಂದ ಪಾಸ್ ಆಗಿದೆ ಇಲ್ಲ ಗೊತ್ತಿಲ್ಲ, 1 ರೂಪಾಯಿ ಸಿಗಲಿಲ್ಲ. ಪ್ರಯತ್ನ ನಾನು ಪಡಲಿಲ್ಲ ಅಂತ ಹೇಳಿ ಅಲ್ಲ, ಕಾರ್ಪೊರೇಷನಲ್ಲಿ ಪ್ರಯತ್ನ ಪಟ್ಟ ಆಗಿದೆ, ಪರಿಚಯದವರೇ ಇದ್ದಾರೆ, ಎಲ್ಲರ ಹತ್ರ ಮಾತಾಡಿ ಆಗಿದೆ. ಹೇಳ್ತಾರೆ ನಾಯಿ ಬೆಕ್ಕುಗಳಿಗೆ ಯಾರು ಕೊಡ್ತಾರೆ ಹೇಳ್ತಾರೆ. ಆಮೇಲೆ ಗೋಶಾಲ ಮಾಡಿದ್ರೆ ಕೊಡ್ಬೋದು, ಅದು ಕೂಡ ಗೋಶಾಲ ಮಾಡಿದ್ರೆ ನೀವು ಎಕರೆಗಟ್ಟಲೆ ಜಾಗ ಇದ್ರೆ ಕೊಡ್ಬೋದು, ಇಲ್ಲದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಸೊ ಪ್ರಯತ್ನ ಪಟ್ಟ ಮೇಲೆ ಸಿಗದೇ ಇದ್ದ ಮೇಲೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ಹೇಳಿದ್ರೆ ಪ್ರಾಣಿ ಪ್ರಿಯರ ಸಹಾಯದಿಂದ ನಡೀತಾ ಇರುವಂಥ ಸಂಸ್ಥೆ, ಹಾಗಾಗಿ ನಾನು ಅವ್ರ ಹತ್ರ ಭಿಕ್ಷೆ ಬೇಡಲಿಕ್ಕೆ ಹೋಗಲಿಲ್ಲ, ಸುಮ್ಮನಾಗಿಬಿಟ್ಟೆ. ಹೌದಾ? ನೋಡಿ, ಈಗ ಅಂದರೆ ಪ್ರಾಣಿಗಳಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಿದ್ರ ಈ ಸರ್ಕಾರ. ಪ್ರಾಣಿಗಳು ಅಂದರೆ ಅದೊಂದು ಜಗತ್ತಲ್ಲಿ ಬದುಕಲಿಕ್ಕೆ ಒಂದು ಜೀವಿ ತಾನೇ, ಅದಕ್ಕೂ ಒಂದು ಹಕ್ಕಿದೆ ತಾನೇ. ಇವರು ಯಾಕೆ ಏನು ಅಂತ ಕೇಳಲಿಕ್ಕೆ ಒಂದು ತಪ್ಪಂತ ಹೇಳ್ಬೋದು. ಅಂದರೆ ಈ ಥರ ಮಾಡೋದೆಲ್ಲ ತಪ್ಪು. ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಸಲ್ಲಿಸ್ತಿದ್ದೀನಿ, ಇಂಥ ಪ್ರಾಣಿ ಪ್ರಿಯರನ್ನು ಮತ್ತು ಎಷ್ಟೋ ಟ್ರಸ್ಟ್ಗಳೆಲ್ಲ ಪ್ರಾಣಿ ಬಗ್ಗೆನೇ ಇದ್ದಾವೆ, ಅವಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಅವರು ಅಂದರೆ ಎಷ್ಟೋ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಗಬೇಕು. ಮತ್ತು ರಸ್ತೆಯಲ್ಲೆಲ್ಲ ಬಿಟ್ಟೋಗಿರುವಂಥ ಪ್ರಾಣಿಗಳನ್ನ ಸ್ವಲ್ಪ ತಂದು ಅವರು ಟ್ರಸ್ಟಲ್ಲೆಲ್ಲ ಸಾಕ್ತಾ ಇರ್ತಾರೆ, ಅವ್ರಿಗೊಂದು ಸ್ವಲ್ಪ ನೀವು ಹೆಲ್ಪ್ ಮಾಡಿದರೆ ಅವರಿಗೊಂದು ಶಕ್ತಿ ಆಗುತ್ತೆ. ಇಲ್ಲಾಂದರೆ ನೀವೇ ಅಂತ ಕೇರ್ಲೆಸ್ ಮಾಡಿದರೆ ಅವ್ರು ಹೇಗೆ ಟ್ರಸ್ಟ್ ನಡೆಸ್ಬೇಕು ನೀವೇ ಹೇಳಿ. ಅಕ್ಕ, ನಿಮಗೆ ಟ್ರಸ್ಟಿಗೆ ಏನಾದರೂ ಪ್ರಶಸ್ತಿಗಳು ಏನಾದರೂ ಸಿಕ್ಕಿದಾವೆ? ಹೌದು, ತುಂಬ ಸಿಕ್ಕಿದೆ. ಆಸರೆಯ ಮಕ್ಕಳ ಹೆಸರಿಂದ ಸಿಕ್ಕ ಪ್ರಶಸ್ತಿ ತುಂಬಾ ಕಡೆ. ಲಾಸ್ಟ್ ಟೈಮ್ ಹೊಸಕೋಟೆಯಲ್ಲಿ ಒಂದು, ಬೆಂಗಳೂರು ಹೊಸಕೋಟೆ, ಸೊ ಇಲ್ಲಿ ಒಂದು ಕನ್ನಡಾಂಬೆ ಪ್ರಶಸ್ತಿ ಅಂತ ಸಿಕ್ತು. ಆಮೇಲೆ ಧ್ವನಿವರ್ಧಕ ಮಾಲಕರ ಸಂಘ, ಅಲ್ಲಿಂದ ಒಂದು ಪ್ರಶಸ್ತಿ ಸಿಕ್ತು. ತುಂಬಾ ಕಡೆಯಿಂದ ಸಿಕ್ಕಿದೆ. ಒಂದಷ್ಟು ಪ್ರಶಸ್ತಿಗಳು ನಾನು ಇಲ್ಲಿ ಹಿಂದೆ ಇಟ್ಟಿದ್ದೇನೆ, ಒಂದಷ್ಟು ನಾನು ಅಲ್ಲಿ ಇಟ್ಟಿದ್ದೇನೆ, ಮತ್ತೆ ಕೆಲವಲ್ಲಿ ಕೆಳಗೆ ಶೆಲ್ಟರ್ ಹತ್ರ ಆಫೀಸ್ ಇಲ್ಲೇ ಅಲ್ಲಿ ಇಟ್ಟಿದ್ದೇನೆ. ಯಾಕೆ ಹೇಳಿದ್ರೆ ಕರೆಕ್ಟ್ ಆದ ಜಾಗ ಇಲ್ಲ. ಸೊ ನೆಕ್ಸ್ಟ್ ಒಂದು ಚಂದದೊಂದು ಜಾಗ ಮಾಡ್ಬಿಟ್ಟು ಅಲ್ಲಿ ಇಡ್ಬೇಕಂತ ಹೇಳಿ ತುಂಬಾ ಕಡೆಯಿಂದ ಸಿಕ್ಕಿದೆ. ಮಕ್ಕಳಿಂದ ಸಿಕ್ಕ ಪ್ರಶಸ್ತಿ ನೋಡಿ, ಅಂದ್ರೆ ಎಷ್ಟೋ ಅಂದರೆ ಎತ್ತ ಮಕ್ಕಳಂದರೆ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳೇ ಈಗಿನ ಕಾಲದಲ್ಲಿ ಮಕ್ಕಳು ಅಂತ ಸಾಕಲ್ಲ, ಅಪ್ಪ ಅಮ್ಮಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಆದರೆ ಇವರು ಅಕ್ಕ ಅವರು ಅಂದರೆ ಎಲ್ಲೋ ಅಂದರೆ ರೋಡ್ ಸೈಡಲ್ಲಿ ಚರಂಡಿಯಲ್ಲಿ ಬಿದ್ದಿರುವಂಥ ಪ್ರಾಣಿಗಳೆಲ್ಲ ತಂದು ಮಕ್ಕಳಾಗೇ ಸಾಕ್ತಾ ಇದ್ದಾರೆ ಅಂತಂದರೆ ನಮಗೆ ಒಂದು ಖುಷಿ ಆಗುತ್ತೆ ಅಕ್ಕ. ನೀವು ಮಾಡ್ತಿರುವಂಥ ಕೆಲಸ ನಮಗೆ ತುಂಬ ನಿಜಕ್ಕೂ ಖುಷಿ ಆಗುತ್ತೆ. ಅವ್ರ ಹತ್ರ ಕೇಳೋಣ ಅಂತ, ಜನರ ಅಭಿಪ್ರಾಯ ಹೇಗಿದೆ ಈ ಟ್ರಸ್ಟಿಂದ ಅಂತ ಕೇಳಲಿಕ್ಕೆ ಇಷ್ಟಪಡೋಣ. ಅಕ್ಕ, ಇದು ಜನರು ಏನಾದರೂ ನಿಮಗೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಏನಕ್ಕ? ಪ್ರಾಣಿ ಪ್ರಿಯರು ಯಾರಿದ್ದಾರೆ ಅವ್ರು ನಮಗೆ ಸಹಾಯ ಮಾಡ್ತಾರೆ. ನಾನೊಂದು ಕಾನ್ಸೆಪ್ಟ್ ತಂದಿದ್ದೆ ಲಾಸ್ಟ್ ಟೈಮ್. ಈಗ ಎಕ್ಸಾಂಪಲ್, ಒಬ್ಬರದ್ದು ಹುಟ್ಟುಹಬ್ಬ ಇರ್ತದೆ, ಹುಟ್ಟುಹಬ್ಬಕ್ಕೆ ಸುಮ್ಮನೆ ಪಾರ್ಟಿ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಖರ್ಚು ಮಾಡೋ ಬದಲು ನಿಮ್ಮ ಒಳ್ಳೆ ದಿನಗಳನ್ನು ನಮ್ಮ ಆಸರದ ಜೊತೆ ಸೆಲೆಬ್ರೇಟ್ ಮಾಡಿ. ಅಂದರೆ ಇಲ್ಲಿ ಬಂದು ಕೇಕ್ ಕಟ್ ಮಾಡೋದು ಆ ಥರ ಅಲ್ಲ, ಆ ಒಂದು ದಿನದ ಫುಡ್ಡನ್ನು ನೀವು ಕೊಡಿ. ನಮಗೆ ಒಂದು ದಿನಕ್ಕೆ 3,000 ಖರ್ಚಾಗ್ತದೆ. ದಿವಸಕ್ಕೆ 25 kg ಇವರಿಗೆ ರೈಸ್ ಬೇಕು, ಕ್ಯಾಟ್ ಫುಡ್ ಬೇಕಾಗ್ತದೆ, ಮತ್ತು ಲಿವರ್ ಆಗಿರ್ಬೋದು, ಇಲ್ಲ ಚಿಕನ್ ಆಗಿರ್ಬೋದು, ಏನಾದರೂ ಇರುತ್ತೆ ಅಂತ ಕೊಟ್ಟರೆ ಅದನ್ನು ಬಳಸ್ತೇನೆ, ಇಲ್ಲ ಮೊಸರನ್ನ ಬಳಸ್ತೇನೆ, ಇಲ್ಲ ಡಾಗ್ ಫುಡ್ ಮಿಕ್ಸ್ ಮಾಡಿ ರೈಸ್ ಹಾಕ್ತೇನೆ, ಆ ಥರ ಮಾಡ್ತೇನೆ. ಸೊ ನಿಮ್ಮ ಒಳ್ಳೆ ಕ್ಷಣಗಳನ್ನು ನೀವು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಬೋದು. ಮತ್ತು ಪ್ರಾಣಿ ಪ್ರಿಯರಿಂದ ನಡೀತಾ ಇರುವಂಥ ಸಂಸ್ಥೆ, ಪ್ರಾಣಿ ಪ್ರಿಯರು ಸಹಾಯ ಮಾಡಿದರಷ್ಟೇ ಈ ಮಕ್ಕಳಿಗೆ ಊಟ, ಇಲ್ಲದಿದ್ದರೆ ಊಟ ಇರೋದಿಲ್ಲ. ಯಾವುದೇ ಕಾರ್ಪೊರೇಷನ್ ಅಥವಾ ಕಂಪನೀಸ್ ಅಥವಾ ಗವರ್ಮೆಂಟ್ ಸರ್ಕಾರದಿಂದ 1 ಪೈಸೆ ಸಹಾಯ ಇಲ್ಲ. ಅವರು ಸಹಾಯ ಮಾಡಿದರಷ್ಟೇ ನನ್ನ ಮಕ್ಕಳಿಗೆ ಊಟ ಸಿಗೋದು. ಇವರೆಲ್ಲ ಗೌರ್ಮೆಂಟ್ ಅವರೆಲ್ಲ ಈ ಥರ ಮಾಡಿದ್ರೆ ಬಿಡಿ, ನಾವೆಲ್ಲ ಬಿಡೋಣ ಅಂತ. ಯಾಕಂದರೆ ನಾವೆಲ್ಲ ಜನರು, ನಾವೆಲ್ಲ ಒಟ್ಟಾಗೋಣ ಅಂತ. ಕೈ ಸೇರಿದ್ರೇ ಚಪ್ಪಾಳೆ ಅಂತ ಹೇಳಲಿಕ್ಕೆ ಸಾಧ್ಯ. ನಾವೆಲ್ಲ ಕೈ ಜೋಡಿಸೋಣ. ಇಂಥ ಟ್ರಸ್ಟ್ಗಳಿಗೆಲ್ಲ ಹೋಗಿ ನಾವೆಲ್ಲ ಅಕ್ಕಿ ಆಗಿರ್ಬೋದು, ಏನೊಂದು ದವಸ ಧಾನ್ಯಗಳನ್ನು ಕೊಟ್ಟು, ಅಂದರೆ ಆ ಆಶ್ರಮದಲ್ಲೆಲ್ಲ ಪ್ರಾಣಿಗಳನ್ನ ನೋಡಿ ನಾವು ಒಂದು ಅಂದರೆ ಮಕ್ಕಳ ಥರನೇ ಒಂದು ಮುಗ್ಧತೆ. ನಾನು ಇಲ್ಲಿ ಆಶ್ರಮದಲ್ಲೆಲ್ಲ ಪ್ರಾಣಿಗಳು ನೋಡ್ತಾ ಇದ್ದೀನಿ, ನನಗೆ ಒಂಥರ ಬೇಜಾರಾಗುತ್ತೆ, ಒಂಥರ ಖುಷಿನೂ ಆಗುತ್ತೆ. ಅಕ್ಕ, ಇಲ್ಲಿ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇದ್ದೀರಲ್ಲ, ಈಗ ಪ್ರಾಣಿಗಳದ್ದು ಸೌಂಡ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಅಕ್ಕಪಕ್ಕ ಮನೆಯವರು ಏನಾದರೂ ಪ್ರಾಬ್ಲಮ್ ಏನಾದರೂ ಆಗುತ್ತೆ ಏನಕ್ಕ? ಇಲ್ಲ ಹಾಗೇನಲ್ಲ, ನೇಬರ್ಸ್ ಎಲ್ಲ ತುಂಬ ಒಳ್ಳೆಯವರು. ಮತ್ತು ಯಾರಾದರೂ ಬಂದರೂ ಅಷ್ಟೇ, ಈಗ ನೀವು ಬಂದಾಗ ಒಂದು ಸ್ವಲ್ಪ 2 ನಿಮಿಷ ಬಗೊಳ್ತಾರೆ, ಮತ್ತೆ ಸುಮ್ಮನೆ ಕೂತ್ಕೊಳ್ತಾರೆ. ಅಂದರೆ ಅಲ್ಲಿಂದ ಬರುವಾಗ ಅವ್ರ ಹತ್ರ ಮಾತಾಡ್ಬಿಟ್ಟು ಬರಬೇಕು. ಈಗ ನೀವೆಲ್ಲ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ಬಂದರೆ ಆಮೇಲೆ ಸೈಲೆಂಟ್ ಆಗ್ತಾರೆ. ಹಾಗೆ ಇಲ್ಲಿ ತನಕ ಯಾರ್ದು ಕಿರಿಕಿರಿ ಏನಿಲ್ಲ. ಮತ್ತು ಎಲ್ಲ ಮಕ್ಕಳು ಕಂಪೌಂಡ್ನ ಒಳಗೆ ಇರ್ತಾರೆ, ಯಾರು ಕೂಡ ಹೊರಗೆ ಹೋಗುವುದಿಲ್ಲ. ಸೊ ನೇಬರ್ಸ್ ಎಲ್ಲ ತುಂಬ ಒಳ್ಳೆಯವರು, ಎಂಥ ಕಿರಿಕಿರಿ ಎಲ್ಲ ಏನು ಮಾಡೋದಿಲ್ಲ. ನೋಡಿ, ಅಂದರೆ ಇಷ್ಟೊಂದೆಲ್ಲ
ಸಪೋರ್ಟ್ ಮಾಡ್ತಿದ್ದಾರಲ್ಲ ನೇಬರ್ಸ್ ಅವರು, ಅವರಿಗೂ ಕೂಡ ಆ ದೇವ್ರನ್ನ ಚೆನ್ನಾಗಿಡ್ಲಿ ಅಂತ ನಾವು ಯಾವತ್ತೂ ಆರೈಸೋಣ ಅಂತ. ಮತ್ತೆ ಅಕ್ಕ ಈ ಆಶ್ರಮಕ್ಕೆ ಅಂದರೆ ಸಾಮಾನ್ಯ ಜನ ಆಗಿರ್ಬೋದು, ಬೇರೆದವ್ರು ಯಾರೋ ಜನಗಳಾದರೂ ವಿಸಿಟ್ ಕೊಡ್ಬೋದಾ ಅಂತ ಕೊಡ್ಬೋದು. ಆಸರೆ ಎನಿಮಲ್ ಟ್ರಸ್ಟ್ ಅಂತ ಹೇಳಿ ಗೂಗಲ್ ಮ್ಯಾಪ್ ಹಾಕಿದ್ರೆ ಸೊ ಡೈರೆಕ್ಟ್ ಇಲ್ಲಿ ಆಸರೆಗೆ ಬರ್ತದೆ. ಮತ್ತೆ ಗೊತ್ತಾಗಿದ್ರೆ ಅಡ್ರೆಸ್ ನನ್ನ ನಂಬರ್ ಇರ್ತದೆ, ಎಲ್ಲದ್ರಲ್ಲೂ ನನ್ನ ನಂಬರ್ ಇದೆ. ಸೊ ಕಾಲ್ ಮಾಡಿಬಿಟ್ಟು ಬರ್ಬೋದು. ನೋಡಿ, ಇವ್ರ ಅಡ್ರೆಸ್ನ ನಾನು ನನ್ನ ಐಡಿಯಲ್ಲಿ ಮೆನ್ಷನ್ ಮಾಡ್ತೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವ್ರದ್ದು ಆಸರೆ ಎನಿಮಲ್ ಟ್ರಸ್ಟ್ ಸೂರತ್ಕಲ್, ಅಂದರೆ ಇದು ಮಂಗಳೂರು ಹತ್ತಿರ ಸೂರತ್ಕಲ್ಲಲ್ಲಿ ನಡೆಸ್ತಿರುವಂಥ ಒಂದು ಟ್ರಸ್ಟ್ ಅಂತ ಹೇಳ್ಬೋದು. ಹೆಲ್ಪ್ ಮಾಡಿದರೆ ಏನಾದರೂ ನಾವು ದವಸ ಧಾನ್ಯಗಳು ಏನಾದರೂ ತಂದು ಕೊಟ್ಟರೆ ಅವರೊಂದು ಟ್ರಸ್ಟನ್ನು ನಡೆಸ್ಕೊಳ್ಳಿಕ್ಕೆ ಒಂದು ಎನರ್ಜಿ ಅಂತ ಆಗುತ್ತೆ. ಅಕ್ಕ, ನೀವು ಆಸರೆ ಎನಿಮಲ್ ಮಕ್ಕಳನ್ನೆಲ್ಲ ಸಾಕ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಅತ್ತೆಯವರಾಗಿರ್ಬೋದು ಸಪೋರ್ಟ್ ಇದೆಯೇನಕ್ಕ? ಹಾಂ, ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ನಾಯಿ ಬೆಕ್ಕುಗಳು ಹೇಳಿದರೆ. ನಮ್ದು ಆ್ಯಕ್ಚುಲಿ ಅರೇಂಜ್ ಮ್ಯಾರೇಜ್. ಸೊ ಅವರು ನನ್ನನ್ನು ನೋಡ್ಲಿಕ್ಕೆ ಬರುವಾಗ 17 ಬೆಕ್ಕಿತ್ತು ನಮ್ಮ ಮನೆಯಲ್ಲಿ. ಅವ್ರು ನನ್ನಕ್ಕಿಂತ ನೋಡುವ ಮುಂಚೆ ಫಸ್ಟ್ ಹೋಗಿ ಬೆಕ್ಕುಗಳನ್ನು ನೋಡಿದ್ದು. ಹಾಗೆ ಅದೇ ನಮ್ದು ಬಾಣಂತಿ ಬೆಕ್ಕುಗಳು ಹೇಳ್ತಾರಲ್ಲ, ಬಾಕ್ಸಲ್ಲಿ ನಾವು ಬಾಕ್ಸಲ್ಲಿ ದಪ್ಪ ಬಟ್ಟೆ ಹಾಕಿ ಮಲಗಿಸು ಈ ಮರಿ ಇಟ್ಟ ಬೆಕ್ಕುಗಳನ್ನು. ಸೊ ಅದು ಫಸ್ಟ್ ಅದನ್ನು ಹೋಗಿ ನೋಡ್ತಾ ಇದ್ರು ಮಂಚದಾಡಿಯಿಂದ. ಹಾಗೆ ಅವರಿಗೆ ನನ್ನಕ್ಕಿಂತ ನೋಡೋ ಮುಂಚೆ ಅವು ಬೆಕ್ಕುಗಳಿಗೆ ಭಾರಿ ಇಷ್ಟ. ಅವರಿಗೆ ಒಂದು ಏನಾದ್ರೆ ನಾನು ಬೆಕ್ಕು ರೆಸ್ಕ್ಯೂ ಮಾಡಿದ್ರೆ, ಇನ್ ಕೇಸ್ ಅದು ಬದುಕಿದ್ರೆ ನನ್ನ ಪುಣ್ಯ. ಅಂದ್ರೆ ಹುಷಾರು, ತುಂಬಾ ಸೀರಿಯಸ್ ಇದೆ ಬೆಕ್ಕುಗಳು ಬದುಕಿಸಿದ್ರೆ. ಏನಾದ್ರು ಇಂಕೆ ತುಂಬಾ ಸೀರಿಯಸ್ ಸಿಗ್ತದೆ ನನಗೆ, ಏನಾದ್ರು ಸತ್ರೆ ನಾನು ಸಾಯೋ ತನಕ ನನಗೆ ಬೈತಾ ಇರ್ತಾರೆ, ಅಷ್ಟು ಬೈತಾ ಇರ್ತಾರೆ, ನೀನೇ ಸಾಯಿಸಿದ್ ನೀನೆ. ಅಂದ್ರೆ ಅವರಿಗೆ ಏನು ಆಗ್ಬಾರ್ದು, ಇಲ್ಲಿ ಬಂದ ಮೇಲೆ ಆಸರೆಗೆ ಬಂದ ಮೇಲೆ ಏನಾಗಬಾರ್ದು. ಬಟ್ ಸೀರಿಯಸ್ ಇದ್ದ ಬೆಕ್ಕುಗಳು ಅಥವಾ ನಾಯಿಗಳಾಗಿರ್ಬೋದು, ನಾವು ಪ್ರಯತ್ನ ಪಡ್ಬೋದು ಅಷ್ಟೇ, ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಮತ್ತು ಆಯಸ್ಸು ದೇವರು ಕೊಟ್ಟಿರ್ತಾನೆ, ಹೇಗೆ ಏನು ಹಾಗೆ. ಮತ್ತೆ ನನ್ನ ಅತ್ತೆ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ ಗಂಡ ಹೇಗೂ ಸಪೋರ್ಟ್ ಮಾಡಲೇಬೇಕು ಹೆಂಡತಿಗೆ, ಆದರೆ ಅತ್ತೆ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಮನೆ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ, ಹೊರಗಿನ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ. ಅಷ್ಟು ಚಂದ ಮಾಡಿ ಸಪೋರ್ಟ್ ಮಾಡ್ತಾರೆ. ಅಕ್ಕ, ನಿಮ್ಮ ಆಸರೆಯಲ್ಲಿ ಇದಂದ್ರೆ ಏನೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ? ನಾವು ಅಡಾಪ್ಷನ್ ಕ್ಯಾಂಪ್ಸ್ ಮಾಡ್ತೇವೆ, ಮತ್ತೆ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡ್ತೇವೆ ಫ್ರೀ ಆಗಿ. ಸರ್ಜರಿ ಕ್ಯಾಂಪ್ಸ್ ಕೂಡ ಒಂದು 3.5-4 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಮೊದಲು ನಮಗೆ ನಾಯಿಗಳಿಗೆ ಡೋನರ್ ಒಬ್ರು ಇದ್ರು, ಫ್ರೀಯಾಗಿ ಸರ್ಜರಿ ಮಾಡಿಸ್ಲಿಕ್ಕೆ ಸಹಾಯ ಮಾಡ್ತಾ ಇದ್ರು ಸ್ವಲ್ಪ. ಕೆಲವರು ನಾವು ಮತ್ತೆ ಡೋನರ್ನ ಹುಡುಕೊಂಡು ಮಾಡ್ತೇನೆ ನಾನು. ಲಾಸ್ಟ್ ಟೈಮ್ ನಾನು ಕಾರ್ಕಳದಲ್ಲಿ ಸುಮಾರು 75 ನಾಯಿಗಳಿಗೆ ಫ್ರೀಯಾಗಿ ಸರ್ಜರಿ ಮಾಡಿದ್ದೇವೆ ದಾನಿಗಳ ಸಹಾಯದಿಂದ. ಒಂದಷ್ಟು ಡೋನರ್ಸ್ ಇರ್ತಾರೆ, ಈಗ ನಮಗೆ ರೈಸ್ ಕೊಡುವವರು ಇರ್ತಾರೆ, ಯಾರಾದ್ರೂ ಇರ್ತಾರೆ, ಅವ್ರ ಹತ್ರ ನಾನು ಕೇಳ್ತೇನೆ, ಹೀಗೆ ನಾವು ಸರ್ಜರಿ ಕ್ಯಾಂಪ್ಸ್ ಮಾಡ್ತಾ ಇದ್ದೇವೆ, ಒಂದು ನಾಯಿಯ ಕಾಸ್ಟ್ ಇಷ್ಟ ಆಗ್ತದೆ, ನೀವು ಸಹಾಯ ಮಾಡ್ಬೋದಾ? ಹಾಗೆ ಕೇಳಿಕೊಂಡು ಸರ್ಜರಿ ಮಾಡಿದ್ದೇವೆ. ಎಲ್ಲ ನಾಯಿಗಳು ಆರೋಗ್ಯವಾಗಿದ್ದಾವೆ. ಹಾಗೆ ಬೆಕ್ಕುಗಳ ಕ್ಯಾಂಪ್ಸ್ ಕೂಡ ಮಾಡ್ತೇವೆ ನಾವು. ಬೆಕ್ಕುಗಳಿಗೆ ರೀಸನೇಬಲ್ ಪ್ರೈಸಲ್ಲಿ. ಇಲ್ಲಿ ಫೀಮೇಲಿಗೆ 1000 ರೂಪೀಸ್ ಚಾರ್ಜ್ ಮಾಡಿಸ್ತೇವೆ, ಮೇಲಿಗೆ 750. ಉಳಿದ ಮೇಲಿನ ಹಣವನ್ನು ಡೋನರ್ನ ಸಹಾಯದಿಂದ ಡಾಕ್ಟರ್ಗೆ ಕೊಡುವಂಥದ್ದು. ಸೊ ಒಂದಷ್ಟು ಜನರಿಗೆ ಟೆನ್ಷನ್ ಇರ್ತದೆ, ಅಯ್ಯೋ ಸರ್ಜರಿ ಆದ ಮೇಲೆ ತುಂಬ ದಪ್ಪ ಆಗ್ತದೆ, ಇಲ್ಲ ಡಲ್ ಆಗ್ತದೆ. ಆ ಥರ ಏನೂ ಇಲ್ಲ. ಸರ್ಜರಿ ಆದ ಮೇಲೆ ತುಂಬ ಹೆಲ್ದಿ ಆಗಿರ್ತವೆ, ಆಕ್ಟಿವ್ ಆಗಿರ್ತವೆ. ನೀವು ಮರಿ ಆಗುವಾಗ ಒಂದು 3-4 ಮರಿ ಇಡುವಾಗ ಅದಕ್ಕೆ ಎಷ್ಟು ನೋವು ಆಗ್ತದೆ. ಸರ್ಜರಿಗೆ ಒಂದೇ ಸಲ ಅನಸ್ತೇಶ ಕೊಟ್ಟು ಒಂದಿಷ್ಟು ಚಿಕ್ಕ ಸ್ಟಿಚ್, ಇನ್ಸೈಡ್ ಸ್ಟಿಚ್ ಮಾಡ್ತಾರೆ. ಇನ್ಫೆಕ್ಷನ್ ಆಗೋದು, ಪಸ್ ಆಗುವಂಥದ್ದು ಅಥವಾ ಏನಾದರೂ ಪ್ರಾಬ್ಲಮ್ ಆಗೋದು ಏನಿಲ್ಲ, ಆರಾಮದಲ್ಲಿ ಇರ್ತವೆ. ಸೊ 6 ಮಂತಲ್ಲಿ ಮೇಲ್ ಆಗಲಿ ಫೀಮೇಲ್ ಆಗಲಿ, ಬೆಕ್ಕಾಗಲಿ ನಾಯಿ ಆಗಲಿ ಸರ್ಜರಿ ಮಾಡೋದು ಉತ್ತಮ ಮರಿ ಇಡೋದಾಗಿ. ಓಕೆ, ಅದೇ ಒಳ್ಳೆಯದು. ಅಂದರೆ ನೀವು ಮಾಡ್ತಿರುವಂಥ ಕೆಲಸ ಒಂದು ದೇವ್ರ ಕಾರ್ಯ ಅಂತಲೇ ಹೇಳ್ಬೋದು. ನೋಡಿ, ನಾನು ಜನರ ಹತ್ರ ಒಂದು ಬೇಡ್ಕೊಳ್ಳೋದು ಏನಂತಂದರೆ, ಈಗ ಫಸ್ಟಿಗೆ ಅಂದರೆ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಫಸ್ಟಿಗೆ ತಂದಾಗ ಒಂದು ಚಿಕ್ಕ ಮರಿ ಇರುತ್ತೆ. ಚಿಕ್ಕ ಮರಿ ಇದ್ದಾಗ ಅದನ್ನು ಏನು ಮುದ್ದಾಡೋದು ಅಂದ್ರೇನು, ಅದನ್ನು ಬೆಡ್ಡಲ್ಲಿ ಕೂಡ್ಸೋದಂದ್ರೇನು, ಪಕ್ಕದಲ್ಲಿ ಮಲಗಿಸೋಳೋದಂದ್ರೇನು, ಆ ಥರ ಎಲ್ಲ ಮಾಡ್ತಾರೆ. ಅದು ಬೆಳೀತಾ ಒಂದು ಏಜ್ ಅಂದರೆ 14 ವರ್ಷ ಬದುಕೋದು ನಾಯಿಗಳು. ಅದು ಅಂದರೆ ವಯಸ್ಸಾದ ಮೇಲೆ ಅದನ್ನು ದೂರ ತಳ್ಳೋದು, ರಸ್ತೆಯಲ್ಲಿ ಬಿಸಾಕೋದು, ಆ ಥರ ಎಲ್ಲ ಮಾಡಬೇಡಿ. ಯಾಕಂದರೆ ಅವಕ್ಕೊಂದು ಮನಸ್ಸಿರುತ್ತೆ, ಅವಕ್ಕೊಂದು ಜೀವ ಇರುತ್ತೆ. ಆ ಥರ ಮಾಡಿದರೆ ಅವು ಹೇಗೆ ಬದುಕಬೇಕು, ಅವಕ್ಕೆ ತಿನ್ನೋಕ್ಕೇನು, ಮತ್ತು ತುಂಬ ಸಮಸ್ಯೆ ಆಗುತ್ತೆ. ನಿಮಗೆ ಸಾಕುವ ಯೋಗ್ಯತೆ ಇದ್ದರೆ ಮಾತ್ರ ಬೆಕ್ಕು ನಾಯಿಗಳನ್ನ ಸಾಕಿ, ಇಲ್ಲಾಂದರೆ ಶೋಕಿಗೋಸ್ಕರ ಸಾಕಬೇಡಿ ಪ್ಲೀಸ್. ದಯವಿಟ್ಟು ನಿಮ್ಮ ಹತ್ರ ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕ, ಈ ರಸ್ತೆಲೆಲ್ಲ ಬಿಟ್ಟು ಹೋಗ್ತಾರಲ್ಲ ಜನರು, ಅವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಅವರಿಗೆ ನಾಯಿ ಸಾಕುವ ಅಥವಾ ಬೆಕ್ಕು ಸಾಕುವ, ಯಾವುದೇ ಪ್ರಾಣಿ ಸಾಕುವ ಯೋಗ್ಯತೆ ಇದ್ರೆ ಅಷ್ಟೇ ಸಾಕಬೇಕು. ಈಗ 14 ಈಗ ಚಂದ ನೋಡಿ, ನೀವು ಹೇಳಿದಾಗೆ ತರ್ತಾರೆ, ಚಂದ ನೋಡ್ತಾರೆ. ಅವರಿಗೆ ಸಣ್ಣ ಮರಿ ಇರುವಾಗ ಅವ್ರದ್ದು ವಿಪರೀತ, ಹೇಗೆ ಹೇಳಿದ್ರೆ ಅಯ್ಯೋ ಹಾಗೆ ಹೀಗೆ ಮೇಲ ಕಟ್ಟಿಕೊಂಡಿರ್ತಾರೆ. ಶೋಕಿಗೋಸ್ಕರ, ನೀವು ಹೇಳಿದ್ರೆ ಶೋಕಿಗೋಸ್ಕರ ಸಾಕುವವರು. ವಾಕಿಂಗ್ ಕರ್ಕೊಂಡು ಹೋಗುದೇನು, ಒಂದು 2-3 ವರ್ಷ ಆಗಲಿ ಆ ಚಂದ ಹೋಗ್ತದೆ, ಮರಿದ ಚಂದ ಹೋಗ್ತದೆ, ತನ್ನಷ್ಟಕ್ಕೆ ಹೋಗ್ತದೆ. ಆಮೇಲೆ ಎಲ್ಲಿ ಆ ಮೂಲೆಯಲ್ಲಿ ಒಂದು ಹಗ್ಗ ಕಟ್ಟಿ ಬಿಡ್ತಾರೆ. ಮನೆಗೊಂದು ನಾಯಿ ಇದ್ರೆ ಸಾಕು, ಬೊಗಳಿದ್ರೆ ಸಾಕು ಅಂತ ಹೇಳಿ ಆ ಥರ ಹಿಂಸೆ ಕೊಡುವವರು. ಲಾಸ್ಟಿಗೆ
ಫೋನ್ ಬರ್ತದೆ, ನನಗೆ ಫೋನ್ ಬರ್ತದೆ, ಇಲ್ಲ ರಸ್ತೆಗೆ ಹೋಗಿ ಬಿಸಾಡಿ. ಲಾಸ್ಟ್ಗೆ ಏನು ಹೇಳ್ತಾರೆ ಹೇಳಿದ್ರೆ, ಅಲ್ಲ ನಾವು ಅಬ್ರಾಡ್ ಶಿಫ್ಟ್ ಆಗ್ತಾ ಇದ್ದೇವೆ, ನಮ್ಮ ನಾಯಿ ಉಂಟು, ನಮಗೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇವ್ರು ಯಾವ ಕರ್ಮಕ್ಕೆ ಸಾಕಿದ್ದು? ಇವ್ರಿಗೆ ಗೊತ್ತಿರುದಿಲ್ವಾ? ರೆಂಟೆಡ್ ಮನೆಯವರು ಸಹ, ನಾವು ರೆಂಟ್ ಮನೆ ಇರುದು, ರೆಂಟ್ ಮನೆಯವರು ಹಾಗಾದ್ರೆ ತರುವಾಗ ಸತ್ತಿದ್ರ, ಇವರು ಜೀವ ಇದ್ರಲ್ಲ ತರುವಾಗ, ಇವ್ರಿಗೆ ಆಗ ಗೊತ್ತಿರ್ಲಿಲ್ಲ ರೆಂಟೆಡ್ ಮನೆ ಅಂತ ಹೇಳಿ. ಇವ್ರು ತರ್ತಾರೆ, 4 ದಿನ ನೋಡ್ಕೊಳ್ತಾರೆ, ಲಾಸ್ಟ್ಗೆ ಬಿಸಾಡಿ ಹೋಗ್ತಾರೆ ರೆಂಟೆಡ್ ಮನೆ ಅಂತ ಹೇಳಿ. ಮನೆಗೆ ತಂದು 2 ವರ್ಷ ಆದ ಮೇಲೆ ಇವರಿಗೆ ಓನರ್ ಬೈಯೋದಂತೆ, ಯಾಕೆ ನಾಯಿ ಸಾಕ್ತೀರ ಅಂತ ಹೇಳಿ. ಓನರ್ ಮೊದಲೇ ಸತ್ತಿದ್ನಾ ಇವ್ರು ನಾಯಿ ಮರಿ ತರುವಾಗ? ಬೆಕ್ಕಿನ ಮರಿ ಸಹ ಹಾಗೆ ತರ್ತಾರೆ, ಚಂದ ನೋಡ್ತಾರೆ, ಲಾಸ್ಟ್ಗೆ ಬಿಸಾಡಿ ಹೋಗ್ತಾರೆ. ಎಷ್ಟು ಸಿಗ್ತದೆ ಎಕ್ಸಾಂಪಲ್ ನೋಡಿ, ಇದು ಬ್ರೀಡರ್ ಮಾಡಿದ ಅವಸ್ಥೆ, ಇದು ಸ್ಕಿನ್ ಇನ್ಫೆಕ್ಷನ್ ಒಂದು ರಾಶಿ ಇತ್ತು, ಆದ್ರೆ ಇವನ್ ಇದು ಸರಿ ಆಯ್ತು, ಅದು ಟೆನ್ಷನ್ ಇಲ್ಲ. ಬೆಕ್ಕು ಸಹ ಬಿಟ್ಟಿದ್ದಾರೆ, ಮೈಟ್ ಆಗಿ ಇಡೀ ಇಲ್ಲಿ ಪರ್ಷನ್ ಬೇಕು, ಜಿಡ್ಡು. ಈಗ ಅಲ್ಲಿ ನಾನು ಶೆಲ್ಟರ್ ಅಲ್ಲಿ ಹಾಕಿದ್ದೇನೆ, ಎಷ್ಟು ಚಂದ ಆಗಿದೆ. ಸೊ ಅದಕ್ಕೆ ಮನುಷ್ಯನಿಗೆ ಅರ್ಥ ಆಗ್ಲಿ, ಬಾಯಿ ಬರುವ ಮನುಷ್ಯ ಸ್ವಾರ್ಥಿ ಮನುಷ್ಯ, ಅವನಿಗೆ ಅಷ್ಟು ಗೊತ್ತಿರಬೇಕು. ಪ್ರಾಣಿ ಆದ್ರೇನು, ಅವುಗಳಿಗೂ ನಮ್ಮ ಹಾಗೆ ಮನಸ್ಸಿದೆ, ಅವುಗಳಿಗೂ ನೋವು ಅನ್ನೋದಾಗ್ತದೆ, ಅವುಗಳಿಗೂ ಹಸಿವು ಅನ್ನೋದಾಗ್ತದೆ, ಅದೆಲ್ಲ ಗೊತ್ತಿದ್ರೆ ಮಾತ್ರ ಅವ್ನು ಸಾಕ್ಲಿ. ಅದು ಕೂಡ 14-15 ವರ್ಷದ ಕಮಿಟ್ಮೆಂಟ್. ಒಂದು ಪ್ರಾಣಿ ಒಂದು ವಸ್ತು ಅಲ್ಲ, ತಂದು ಬೇಡ ಅಂತ ಹೇಳಿ ಬಿಸಾಡಿದ ತಕ್ಷಣ. ಮತ್ತೆ ಇವುಗಳಿಗೆ ಕೆಲವರದ್ದು ಇರ್ತದೆ, ಮರಿ ಮಾಡ್ತಾರೆ, ಮರಿ ಸಾಕ್ಲಿಕ್ಕೆ ಆಗುದಿಲ್ಲ, ಅಲ್ಲ ಫಸ್ಟ್ ಒಂದು ಮರಿ ಇರ್ಲಿ ಪಾಪ, ಅವುಗಳಿಗೆ ಆಸೆ ಇರುದಿಲ್ವಾ? ನಮ್ಗೆ ಆದಾಗೆ ಅವರಿಗೆ ಸಹ ಆಸೆ ಅಲ್ಲ ಹೇಳ್ತಾರೆ. ಈಗ ನಾನು ಎಕ್ಸಾಂಪಲ್, ನನಗೆ ಒಂದು ಮಗಳಿರುದು, ನನಗೆ ಒಂದೇ ಸಲ 10 ಮಗು ಆದ್ರೂ ನಾನು ಸಾಕ್ತೇನೆ, ಯಾಕೆ ನಾನು ಮನುಷ್ಯಳು, ಕರೆಕ್ಟಾ? ನಾಯಿಗೆ 10 ಹೆಣ್ಣು ಮಗು ಆಗ್ಲಿ, ಹೆಣ್ಣು ಮರಿ ಆಗ್ಲಿ, ಯಾರು ಸಾಕ್ತಾರೆ? ಫಸ್ಟ್ ಈಗ ಬಾಲ ಎತ್ತಿ ನೋಡ್ತಾರೆ, ಹೆಣ್ಣ ಗಂಡ ಅಂತ ಹೇಳಿ ತೆಗೆದು ಬಿಸಾಡ್ತಾರೆ ರಸ್ತೆಗೆ. ಅದಕ್ಕೆ ಈ ವೇದಾಂತ ಮಾತಾಡಿರ್ತಾರಲ್ಲ, ನಂಗೆ ಬರ್ತದೆ, ನಾನು ಎಲ್ಲಿಯಾದ್ರೂ ಸರ್ಜರಿ ಮಾಡಿಸಿ ಅಂತ ಹೇಳಿದ ತಕ್ಷಣ ನನಗೆ ಒಂದು ರಾಶಿ ಕಮೆಂಟ್ಸ್ ಬರ್ತದೆ, ಇಲ್ಲ ನನಗೆ ಪರ್ಸನಲ್ ಆಗಿ ಮೆಸೇಜ್, ಅಲ್ಲ ನೀವು ಒಂದು ಹುಡುಗಿ ಅಲ್ಲ, ನೀವು ಹಾಗೆ ಹೇಳುದು ತಪ್ಪಲ್ಲ, ಈಗ ನಿಮ್ಗೆ ಆಸೆ ಇರುದಿಲ್ವಾ ಮಗು ಹಾಕ್ಬೇಕಂತ ಹೇಳಿ? ಹೌದು ಮಾರಾಯ, ನನ್ಗೆ ಆಸೆ ಇರ್ತದೆ, ನನ್ನದು ಒಂದಲ್ಲ 10 ಆದ್ರೂ ನಾನು ಸಾಕ್ತೇನೆ, ನಿನ್ಗೆ ಸಹ 10 ಆದ್ರೆ ನೀನ್ ಸಾಕ್ತೀಯಾ? ನಿನ್ನ ನಾಯಿ 10 ಮರಿ ಇಟ್ರೆ ನೀನ್ ಸಾಕ್ತೀಯಾ? ಇಲ್ಲ ಅಲ್ಲ, ತಗೊಂಡಿಗೆ ರಸ್ತೆಗೆ ಬಿಸಾಡ್ತೀಯಲ್ಲ. ಅದಕ್ಕಿಂತ ನಾನು 2 ಹಿಡಿದು, ಒಂದು ಹಸಿವು, ಒಂದು ಸೆಕ್ಸ್, ಆ 2ರಲ್ಲಿ ಹಸಿವನ್ನು ನಾನು ಸೆಲೆಕ್ಟ್ ಮಾಡ್ತೇನೆ, ಕರೆಕ್ಟ್ ಅಲ್ಲ? ಪ್ರಾಣಿಗಳಿಗೆ ಸೆಕ್ಸ್ ಲೈಫ್ ಅಗತ್ಯ ಇಲ್ಲ, ಕರೆಕ್ಟಾ? ಮನುಷ್ಯರು ಹೇಗೆ ಹೇಳಿದ್ರೆ, ನಮ್ಗೆ ಬೇಡ ನಾವು ಪ್ರಿಕಾಕ್ಷನ್ ತಗೊಳ್ತೇವೆ, ಪ್ರಾಣಿಗೆ ಅದು ಗೊತ್ತಿದ್ಯಾ? ಇಲ್ಲ. ಫಸ್ಟ್ ನಾವು ಯಾವ ಸೆಲೆಕ್ಟ್ ಮಾಡಬೇಕು? ಹಸಿವನ್ನಲ್ಲ, ಅದನ್ನು ಫಸ್ಟ್ ನಾವು ಸೆಲೆಕ್ಟ್ ಮಾಡಿ ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣ ಆಗ್ಬೇಕು ಹೇಳಿದ್ರೆ ಇದು ಸರ್ಜರಿ ಕಾನ್ಸೆಪ್ಟ್. ಮರಿ ಮಾಡಿಸಿ ರಸ್ತೆಗೆ ಬಿಸಾಡುದು, ಅದನ್ನು ಚಂದ ನೋಡಿ ಕುತ್ಕೊಳ್ಳೋದು ಯಾಕೆ? ಅದಕ್ಕಿಂತ ನೀವು ಸಾಕಿದ ಮೇಲೆ 14 ವರ್ಷ ನೀವು ಸಾಕಿ ಮರಿ ಮಾಡಿಸ್ಬೇಡಿ, 6 ತಿಂಗಳಲ್ಲಿ ಸರ್ಜರಿ ಮಾಡಿಸಿ, ಬೆಸ್ಟ್, ಆರಾಮದಲ್ಲಿ ಇರ್ತದೆ. ನನ್ನದು ಎಷ್ಟು ಈಗ ನೋಡಿ 87 ನಾನು ಹೇಳಿದೆ, ಮರಿಗಳ 6 ತಿಂಗಳ ಕೆಳಗಿನ ಮರಿಗಳಿಗೆ ನಾನು ಯಾವುದಕ್ಕೂ ಮಾಡಿಸಿಲ್ಲ, ಮೇಲಿದ್ದು ಮಾತ್ರ ಎಲ್ಲ ಸರ್ಜರಿ ಆದವು. ಯಾವುದಾದ್ರೂ ಪ್ರಾಬ್ಲಮ್ ಅಲ್ಲಿ ಇದ್ದಾವ? ಎಷ್ಟು ಆರಾಮದಲ್ಲಿ ತಿರುಗ್ತಾ ಇರ್ತವೆ. ಸೊ ಆರಾಮದಲ್ಲಿ ಇರ್ಲಿ, ಊಟ ಮಾಡ್ಕೊಂಡು ತಿರ್ಗಾಡ್ಕೊಂಡಿರ್ಲಿ, ನನ್ಗೆ ಅಷ್ಟೇ ಖುಷಿ, ಕರೆಕ್ಟ್ ಅಲ್ವಾ? ಅಕ್ಕ, ನಿಮ್ಮ ಆಸರೆ ಟ್ರಸ್ಟಿಗೆ ಗೌರ್ಮೆಂಟ್ ಜಾಗ ಕೊಟ್ಟಿರೋದಾ? ಇಲ್ಲ, ಇದು ನನ್ನ ಅತ್ತೆ ಮಾವನವರ ಸ್ವಂತ ಜಾಗ, 60 ವರ್ಷದ ಹಳೆಯ ಜಾಗ. 2-3 ಜನ ನಿಮ್ಗೆ ಕೇಳಿದ್ರು, ನಿಮ್ಗೆ ಗವರ್ಮೆಂಟ್ ಓಸಿ ಜಾಗ ಅಂತ ಹೇಳಿದ್ರು. ಇದು ಯಾವುದೇ ಓಸಿ ಜಾಗ ಅಲ್ಲ, ನನ್ನ ಗಂಡನ ಅಪ್ಪ ಅಂದ್ರೆ ನನ್ನ ಮಾವನ ಜಾಗ, ಅವರೇ ಪರ್ಚೇಸ್ ಮಾಡಿದ ಜಾಗ. 1 ಎಕರೆ ಜಾಗ ಇದೆ, ಆ ಜಾಗದಲ್ಲೇ ನಾವು ಟ್ರಸ್ಟ್ ಮಾಡಿದ್ವಿ. ಯಾಕೆ ಹೇಳಿದ್ರೆ ನಮ್ಗೆ ಜಾಗ ಸೇಲ್ ಮಾಡ್ಲಿಕ್ಕಿಲ್ಲ. ನನ್ನ ಮಾವನಿಗೆ ಅಗ್ರಿಕಲ್ಚರ್ ಹೇಳಿದ್ರೆ ತುಂಬಾ ಇಷ್ಟ, ನನ್ನ ಗಂಡನಿಗೆ ಪ್ರಾಣಿ ಹೇಳಿದ್ರೆ ತುಂಬಾ ಇಷ್ಟ, ನನಗೂ ಕೂಡ ಪ್ರಾಣಿ ಹೇಳಿದ್ರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಸ್ವಲ್ಪ ಜಾಗದಲ್ಲಿ ನಾವು ಶೆಲ್ಟರ್ ಮಾಡಿದ್ದೇವೆ, ಸ್ವಲ್ಪ ಜಾಗದಲ್ಲಿ ತೋಟ ಮಾಡಿದ್ದೇವೆ. ಇದು ನಮ್ಮದೇ ಸ್ವಂತ ಜಾಗ. ಓನರ್ ಅಲ್ಲಿ ಕೂತಿದ್ದಾರೆ ನೋಡಿ, ನನ್ನ ಅತ್ತೆ, ಅವರು ಓನರ್. ಬಂದು ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಿಮ್ಮ ಟೈಮ್ನ ನಮ್ಮ ಆಸರೆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ, ಹಾಗೆ ಅನಿ ಮ್ಯಾಂಗ್ಳೂರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ಆಸರೆ ಒಂದಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೀರಾ. ಆ್ಯಕ್ಚುಲಿ ನೀವು ಟ್ರಾನ್ಸ್ಜೆಂಡರ್ ಹೇಳಿದರೆ ಮಂಗಳಮುಖಿಯಾಗಿ ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಯಿತು. ಸೊ ನಿಮ್ಮ ಮುಖ ಎಷ್ಟು ಚಂದ ಇದೆ ಹೇಳಿದರೆ, ನಾನು ನನ್ನ ಆ್ಯಕ್ಚುಲಿ ನಂಬರಲ್ಲಿ ಅನಿ ಬ್ಯೂಟಿಫುಲ್ ಅಂತ ಹಾಕಿಟ್ಟಿದೆ, ನನಗೆ ಭಾರಿ ಇಷ್ಟ ನೀವು ಹೇಳಿದರೆ. ಸೊ ಅಷ್ಟೇ ಒಳ್ಳೆ ಮನಸ್ಸು ನಿಮ್ಮದು ಕೂಡ. ಸೊ ಆಲ್ ದಿ ಬೆಸ್ಟ್, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಮಯನ ನಮ್ಮ ಆಸರೆ ಮಕ್ಕಳ ಜೊತೆ ಕಳೆದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಥ್ಯಾಂಕ್ ಯು. ಆಸರೆ ಅನಿಮಲ್ ಟ್ರಸ್ಟ್ ಸೂರತ್ಕಲ್ ಇವರು ಅಂದರೆ ನನ್ನನ್ನು ಸ್ವಾಗತ ಮಾಡಿಕೊಂಡ್ರು, ತುಂಬ ಚೆನ್ನಾಗಿ ಮಾತಾಡಿದರು. ಮತ್ತು ಇಲ್ಲಿ ಆಸರೆ ಮಕ್ಕಳನ್ನೆಲ್ಲ ಒಂದು ಪರಿಚಯ ಮಾಡಿಕೊಟ್ರು, ಅಂದರೆ ಎಲ್ಲರನ್ನು ತೋರಿಸಿದ್ರು. ಹಾಗೆ ನನಗೆ ಬಾಗ್ನಗಡೆ ಕೊಟ್ಟರು, ತುಂಬ ಖುಷಿ ಆಯಿತು. ಅವರಿಗೆ ದೇವರು ಆಶೀರ್ವಾದ ಯಾವತ್ತೂ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು.
ನೋಡಿ ನನ್ನ ಇನ್ನಷ್ಟು ವಿಡಿಯೋಗಳನ್ನು ನನ್ನ ವಿಡಿಯೋ ನೋಡಬೇಕಾದ್ರೆ ನೀವು ಅನಿ ಮಂಗಳೂರನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನಾವು ಕೂಡ ಒಂದು ವಿಡಿಯೋ ಮಾಡಲಿಕ್ಕೆಲ್ಲ ನಮಗೆ ಅವಕಾಶ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ಎಲ್ಲ ಕರ್ನಾಟಕ ಜನತೆಗೆ ನಾನು ಬೇಡ್ಕೊಳ್ಳೋದೇನೆಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಮಂಗಳಮುಖಿಯರನ್ನ ಒಂದು ಬೆಳೆಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೇನೆ. ಧನ್ಯವಾದಗಳು.